नशा करता हो तू? के मां के बाहर कड़े नु चलो चल सर ना करी मैंने सर ना अनिकेत को खवा जल्दी चल ओ तू जा ಯಾಕೆ ಏನಾಯ್ತು? ಪೊಲೀಸ್ ಎಕ್ಸಾಮ್ ಪಾಸ್ ಮಾಡಿ ಫಿಸಿಕಲ್ ಎಕ್ಸಾಮಲ್ಲಿ ಫೇಲ್ ಆದ. ಯಾಕೆ ಸೋತೆ? ಯಾಕೆ ಸೋತೆ? ಡೈಲಿ ಪ್ರಾಕ್ಟೀಸ್ ಮಾಡಿರಲಿಲ್ವಾ? ತೆಳ್ಳಗಿದೆಯಂತ ಮುಜುಗರನ? ಅಥವಾ ನೀನು ತೆಳ್ಳಗಿದೆಯಂತ ಯಾರಾದ್ರು ಹೇಳ್ತಿದ್ದಾರಾ? ನಿನ್ನ ಕೈಯಲ್ಲಿ ಆಗಲ್ಲ ಅಂತಿದ್ದಾರಾ? ನಿನಗಿಂತ ದಪ್ಪಗೆ ಫಿಟ್ನೆಸ್ ಇರೋರ ಕೈಲಿನೇ ಆಗ್ತಾ ಇಲ್ಲ, ಇನ್ನು ಇವನ ಕೈಲಿ ಏನಾಗುತ್ತೆ ಅಂತ ಜನ ಆಡ್ಕೊಂತಿದ್ದಾರಾ? ಅದಕ್ಕೆ ಮುಜುಗರದಿಂದ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಲಿಲ್ವಾ? ಮನೆಯಲ್ಲಿ ಸುಮ್ಮನೆ ಕೂತ್ಬಿಟ್ಟ. ಇಲ್ಲಿಗೆ ನಿನ್ನ ಸಾಮರ್ಥ್ಯ ಶಕ್ತಿ ಎಲ್ಲ ಮುಗ್ದೋಯ್ತಾ? ಗೆಳೆಯ, ಒಂದು ಮಾತು ಹೇಳ್ತೀನಿ ಕೇಳು. ನೀನು ಸೋತಿದ್ದು ಗ್ರೌಂಡಲ್ಲಲ್ಲ, ಇನ್ನೊಬ್ಬರ ಮಾತುಗಳಿಂದ. ನಿನ್ನಲ್ಲಿ ಸಾಮರ್ಥ್ಯ ಇದ್ರೂ ಕೂಡ ಅವರ ಮಾತನ್ನು ಕೇಳಿ ಇವತ್ತು ಅಸಮರ್ಥನಾಗಿ ನಿಂತಿದ್ದೀಯ ಅಷ್ಟೇ. ಎದ್ದು ಬಾ ಗೆಳೆಯ, ಎದ್ದು ಬಾ. ಪ್ರಯತ್ನ ಇಲ್ಲದೆ ಸಾಧನೆ ಇಲ್ಲ, ಪರಿಶ್ರಮ ಇಲ್ಲದೆ ಗೆಲುವಿಲ್ಲ. ನಿನ್ನ ಸಮಸ್ಯೆ ಏನು ಗೊತ್ತಾ? ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ದಿರೋದು. ನಿನ್ನ ಶಕ್ತಿ ಏನು ಅಂತ ತಿಳ್ಕೊಳ್ದೆ ಇನ್ನೊಬ್ಬರ ಶಕ್ತಿಯನ್ನು ನೋಡಿ ಭಯ ಪಡ್ತಾ ಇದ್ದೀಯಾ? ಇಲ್ಲಿ ನಿನ್ನ ಬದುಕಿಗೆ ನೀನೇ ಹೀರೋ. ನಿನ್ನಲ್ಲಿ ಅದ್ಭುತವಾದ ಶಕ್ತಿ ಇದೆ. ನನಗೆ ಒಂದು ಶಕ್ತಿ ಇದ್ದರೆ ನಿನಗೂ ಒಂದು ಶಕ್ತಿ ಇದ್ದೇ ಇರುತ್ತೆ. ನೀನೇನು ನಂಬಿದ್ದೀಯೋ ಅದ್ರ ಮೇಲೆ ಬಲವಾಗಿ ನಂಬಿಕೆ ಇಡು. ಆಗ ನೋಡು, ಯಶಸ್ಸು ಅನ್ನೋದು ನಿನ್ನನ್ನೇ ಹುಡ್ಕೊಂಡು ಬರುತ್ತೆ. ಸೋತೋಗ್ತೀವಿ ಅಂತ ಅನ್ಕೊಂಡು ಹೋದ್ರೆ ಯಾವತ್ತೂ ಗೆಲ್ಲಲ್ಲ. ಗೆದ್ದೇ ಗೆಲ್ತೀನಿ ಅಂತ ಅನ್ಕೊಂಡು ಹೋದ್ರೆ ಗೆದ್ದೇ ಗೆಲ್ತೀವಿ. ಪ್ರತಿಯೊಬ್ಬರು ಜಗತ್ತನ್ನೇ ಬದಲಾಯಿಸಬೇಕು ಅಂತ ಕಾಯ್ತಾ ಇರ್ತಾರೆ, ಆದರೆ ತನ್ನನ್ನು ತಾನು ಬದಲಾಯಿಸ್ಕೊಳ್ಳಲ್ಲ. ಹಾಗಾದ್ರೆ ಪೊಲೀಸ್ ಎಕ್ಸಾಮ್ ಪಾಸ್ ಮಾಡಿದ್ದಾದ್ರೂ ಯಾಕೆ ಗೆಳೆಯ ಹೇಳು? ನೆನಪಿದೆಯಾ ನಿನಗೆ? ಊರು ಬಿಟ್ಟು ಹುಬ್ಳಿ, ಧಾರವಾಡ, ಬೆಂಗಳೂರು ಅಂತ 106 ಕಿಲೋಮೀಟರ್ ದೂರ ಹೋಗಿ ಕೋಚಿಂಗ್ ತಗೊಂಡೆ. ನೀನು ಪಟ್ಟಿರೋಂಥ ಕಷ್ಟಗಳನ್ನೆಲ್ಲ ಮರ್ತ್ಬಿಟ್ಟ. ಒಂದೇ ಒಂದು ಸಾರಿ ನಿಮ್ಮ ರೂಮ್ ನೆನಪು ಮಾಡ್ಕೋ ಗೆಳೆಯ. ಆ ರೂಮಲ್ಲಿ 4 ಜನ. ಆ ರೂಮ್ಗೆ ಸರಿಯಾಗಿ ಡೋರ್ ಇಲ್ಲ, ಸರಿಯಾದ ಫ್ಯಾನ್ ಇಲ್ಲ, ತೂತ್ ಬಿದ್ದಿರುವ ಹಾಸಿಗೆಗಳು. ಆಗ ಒಂದೇ ಒಂದು ಬಾತ್ರೂಮು. ಆ ಬಾತ್ರೂಮಲ್ಲಿ ಸರಿಯಾದ ನೀರಿಲ್ಲ. ಇದೆಲ್ಲ ನೆನಪಿದೆಯಾ ಗೆಳೆಯ ನಿನಗೆ? ನೀನು ಉಟ್ಕೊಂತಿದ್ದು ಕೇವಲ 3 ಜೊತೆ ಬಟ್ಟೆ ಅಷ್ಟೇ. ಲೈಬ್ರರಿಯಲ್ಲಿ ಹಗಲು ರಾತ್ರಿ ಓದ್ತಾ ಇದ್ದೆ. ಒಂದು ವೇಳೆ ಲೇಟ್ ಆಗಿದ್ರೆ ಅಲ್ಲೇ ಮಲಗ್ತಾ ಇದ್ದೆ. ಇದೆಲ್ಲ ನೆನಪಿದೆಯಾ ಗೆಳೆಯ ನಿನಗೆ? ರೂಮ್ಗೆ ರೆಂಟ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಫ್ರೆಂಡ್ ರೂಮಲ್ಲಿ ಮಲಗ್ತಾ ಇದ್ದೆ. ಮರ್ತೋಯ್ತಾ? ಅಲ್ಲಿ ಸ್ವಲ್ಪ ದಿನ, ಇಲ್ಲಿ ಸ್ವಲ್ಪ ದಿನ ಅಂತ ಉಳ್ಕೊಂಡೆ. ಕೊನೆಗೆ ರೈಲ್ವೆ ಸ್ಟೇಷನಲ್ಲಿ ಕೂಡ ಉಳ್ಕೊಂಡಿದ್ದು ಮರ್ತೋಯ್ತಾ ಗೆಳೆಯ ನಿನಗೆ? ದುಡ್ಡಿಗೋಸ್ಕರ ನ್ಯೂಸ್ ಪೇಪರ್ ಮಾರ್ತಾ ಇದ್ದೆ. ಹೋಟೆಲಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಾ ಇದ್ದೆ. ಲೈಬ್ರರಿಯಲ್ಲಿ ಕಸ ಕೂಡಿಸ್ತಾ ಇದ್ದೆ. ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಶನಿವಾರ ಬಂತಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಪ್ರಸಾದ ಅಥವಾ ಊಟ ಕೊಡ್ತಿದ್ದಾರೆ ಅಂತ. ಯಾರ್ದೋ ಮದುವೆಗೆ ಹೋಗಿ ಊಟ ಮಾಡಿ ಬರ್ತಾ ಇದ್ವಿ. ಲೈಬ್ರರಿಗೆ ರೆಂಟ್ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿ ಪಾರ್ಕ್ನಲ್ಲಿ ಕೂತು ಅಥವಾ ದೇವಸ್ಥಾನದಲ್ಲಿ ಕೂತು ಓದ್ತಾ ಇದ್ವಿ. ನೆನಪು ಹೋಯ್ತು ಗೆಳೆಯ ನಿನಗೆ? ಒಂದೊಂದು ಸಾರಿ ಊಟ ಇಲ್ಲದೆ ಬರೀ ಬಾಳೆಹಣ್ಣು ತಿಂದು ಮಲಗಿರೋದು ನೆನಪಿದೆಯಾ ನಿನಗೆ? ಎಕ್ಸಾಮ್ ಬರೆಯೋದಕ್ಕೆ ನೀವು ಫ್ರೆಂಡ್ ಹತ್ರ ದುಡ್ಡಿಸ್ಕೊಂಡು ಹೋಗ್ತಾ ಇದ್ರಿ. ಇದು ನೆನಪಿದೆಯಾ ನಿನಗೆ? ವೀಕೆಂಡ್ ಅಂತ ಬಂದರೆ ನಿಮ್ಮ ಫ್ರೆಂಡ್ಸು ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗ್ತಾ ಇದ್ರು. ನಿನ್ನ ಕರಿತಾನೇ ಇರಲಿಲ್ಲ. ನಿನಗೂ ಕೂಡ ಅಂತ ಊಟ ಮಾಡಬೇಕು ಅಂತ ಅನಿಸ್ತಿತ್ತು, ಆದರೆ ನಿನ್ನ ಹತ್ರ ದುಡ್ಡೇ ಇರ್ತಿರ್ಲಿಲ್ಲ. ಇದು ನೆನಪಿದೆಯಾ ನಿನಗೆ? ಯಾವುದಾದ್ರೂ ಹಬ್ಬ ಬಂದರೆ ಸಾಕು, ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ, ಊಟ ಅಥವಾ ಪ್ರಸಾದ ಸಿಗುತ್ತೆ ಅಂತ. ಇದೇ ರೀತಿ ನಿನ್ನ ಹಾಗೆ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಓದೋದಕ್ಕಾಗಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ಮುಂದುವರಿಯೋದು ಬಿಟ್ಟು ಯಾರೋ 4 ಜನ ಏನೋ ಅಂದ್ರಂತ ಹೇಳಿ ಮನೇಲಿ ಕೂತ್ಕೊಂಡ್ರೆ ನಿನ್ನ ಜೀವನ ಸಾಗುತ್ತಾ? ಟಿವಿಗಳಲ್ಲಿ, ಮೊಬೈಲ್ಗಳಲ್ಲಿ ಪ್ರಪಂಚದಲ್ಲಿರುವ ಎಷ್ಟು ಅನ್ಯಾಯ ನಡೀತಾ ಇದೆ ಅಂತ ತೋರಿಸ್ತಾರೆ. ಅದು ನೋಡಿ ನಾವು ಏನು ಮಾಡ್ತೀವಿ ಹೇಳು? ಸ್ವಲ್ಪ ಹೊತ್ತು ಏನು ದೇಶ ಗುರು ಇದು ಅಂತ ಬೈಕೊಂತೀವಿ, ರಾಜಕೀಯ ನಾಯಕರನ್ನ ಬೈಕೊಂತೀವಿ, ಈ ಸಿಸ್ಟಮ್ನ ಬೈಕೊಂತೀವಿ, ಯಾರಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಬೈಕೊಂತೀವಿ. ಆದರೆ ನಾವು ಇಲ್ಲಿ ಏನು ತಿಳ್ಕೊಬೇಕು ಗೊತ್ತಾ? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಿಂತ ಮುಖ್ಯವಾಗಿ ನಿನ್ನನ್ನು ಅರ್ಥ ಮಾಡ್ಕೊಳ್ಬೇಕು, ನಿನ್ನನ್ನು ನೀನು ನೋಡ್ಕೊಳ್ಬೇಕು. ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೊಂಡ್ರೆ ಈ ದೇಶ ಮತ್ತು ಈ ಸಿಸ್ಟಮ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡ್ತಿರೋರಿಗೆ ಹೇಳ್ತಾ ಇದ್ದೇನೆ,
ಸರಿಯಾಗಿ ಕೇಳ್ರಿ, ಸರಿಯಾಗಿ ಗಮನವಿಟ್ಟು ಕೇಳ್ರಿ. ಯಾಕೆ ಸುಮ್ಮನೆ ಕೂತಿದ್ದೀರಾ? ಯಾಕೆ ಬೇಜಾರಾಗಿದ್ದೀರಾ? ಯಾಕೆ ಮೌನವಾಗಿದ್ದೀರಾ? ಯಾಕೆ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ? ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ, ನಂಬಿಕೆ ಕಳ್ಕೊಂಡ್ರ? ನಿಮ್ಮ ಹುಡುಗಿ ನಿಮಗೆ ಮೋಸ ಮಾಡೋದ್ಲ? ನಿಮ್ಮ ಹುಡುಗ ನಿಮಗೆ ಮೋಸ ಮಾಡೋದ್ನ? ನಿಮ್ಮ ಪ್ರೀತಿ ನಿಮಗೆ ಸಿಗ್ಲಿಲ್ವಾ? ನೀನು ನಂಬಿದವರೇ ನಿನಗೆ ಮೋಸ ಮಾಡೋದ್ರ? ನಿಮ್ಮ ಫ್ರೆಂಡ್ಸೇ ನಿಮಗೆ ಮೋಸ ಮಾಡೋದ್ರ? ನಿನ್ನ ಅಪ್ರಯೋಜಕ ಅಂತಿದ್ದಾರಾ? ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಇದ್ದಾರಾ? ಇನ್ನು ಎಷ್ಟು ದಿನ ಹೀಗೆ? ಇನ್ನು ಎಷ್ಟು ದಿನ ಹೀಗೆ ನೋವು ತಿಂತೀರಾ? ಇನ್ನು ಎಷ್ಟು ದಿನ ಹೀಗೆ ಚಿತ್ರಹಿಂಸೆಯನ್ನು ಅನುಭವಿಸ್ತೀರಾ? ಇನ್ನು ಎಷ್ಟು ದಿನ ಹೀಗೆ ಸಹಿಸ್ಕೊಂತೀರಾ? ಇನ್ನು ಎಷ್ಟು ದಿನ ಹೀಗೆ ಹಿಂಸೆನ ತಡ್ಕೊತೀರಾ? ಇದರಿಂದ ನಿಮ್ಗೆ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ ಗೊತ್ತಾ? ನಾನು ಹೇಳೋದನ್ನ ಸರಿಯಾಗಿ ಕೇಳ್ರಿ. ನಿನ್ನ ಸಮಸ್ಯೆನ ನೀನು ಬಗೆಹರಿಸ್ಕೊಳ್ಳಲ್ವಾ? ನಿನ್ನ ಸಮಸ್ಯೆನ ನೀನು ಬಗೆಹರಿಸ್ಕೊಳ್ಳಲ್ವಾ? ಹೇಳು. ಟೈಮ್ ಇಲ್ವಾ ನಿಮ್ಮ ಹತ್ರ? ನಿನ್ನ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ವಾ? ನಿಮ್ಗೆ ಇಷ್ಟವಾದ ಹೀರೋ ನೋಡೋಕ್ಕೆ ಗಂಟೆಗಟ್ಟಲೆ ಕಾಯ್ತಾ ಇದ್ರಿ. ನಿಮ್ಮ ಗರ್ಲ್ ಫ್ರೆಂಡ್ಗೋಸ್ಕರ, ನಿಮ್ಮ ಬಾಯ್ ಫ್ರೆಂಡಿಗೋಸ್ಕರ ಪಾರ್ಕಲ್ಲಿ ಗಂಟೆಗಟ್ಟಲೆ ಕಾಯ್ತಾ ಇದ್ರಿ. ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕ್ಕೆ ನಿಮ್ಮ ಹತ್ರ ನಿಮಗೆ ಟೈಮ್ ಇಲ್ವಾ? ಏಯ್, ಸ್ವಲ್ಪ ದಿನ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಹೋಗು. ನೀನು ಅನ್ಕೊಂಡಿದ್ದು ಹಾಗೇ ಆಗುತ್ತೆ. ಸ್ವಲ್ಪ ದಿನ ಅಷ್ಟೇ. ನೀನು ಹೀರಾಗಬೇಕಾ? ನೀನು ಹೀರಾಗಬೇಕು ತಾನೆ? ನಿನ್ನ ಜೀವನಕ್ಕೆ ನೀನು ಹೀರಾಗಬೇಕು ತಾನೆ? ಹಾಗಾದ್ರೆ ನಿನ್ನ ಜೀವನಕ್ಕೆ ನೀನೇನು ಮಾಡ್ತಾ ಇದೀಯಾ? ಹೇಳು ಹೇಳು, ನಿನ್ನ ಜೀವನಕ್ಕೆ ನೀನೇನು ಮಾಡ್ತಾ ಇದ್ದೀಯಾ? ಈ ದೇಶವನ್ನ, ಈ ದೇಶದ ಯುವಕರನ್ನ ಕಾಪಾಡುವ ಅಂತ ಎಷ್ಟು ಹತ್ತಿದ್ದಾರೆ ಗೊತ್ತಾ ಸ್ವಾಮಿ ವಿವೇಕಾನಂದವರು? ನೀನು ಹೀಗಿದ್ರೆ ಆ ದೇವರು ಕೂಡ ಸಹಾಯ ಮಾಡಲ್ಲ. ಚೇಂಜ್ ಆಗ್ತೀಯಾ? ಇನ್ನು ಮುಂದೆ ಆದರೂ ನೀನು ಚೇಂಜ್ ಆಗೇ ಆಗ್ತೀಯಾ? ನೀನು ಅನ್ಕೊಂಡಿದ್ದು ನೀನು ಮಾಡೇ ಮಾಡ್ತೀಯಾ? ಹೋಗು, ನಿನ್ನ ಗುರಿನ ಬೆನ್ನಟ್ಟಿ ಹೋಗು, ಬಿಡಬೇಡ. ನಿನ್ನ ಸಕ್ಸಸ್ನ ನಾನು ನೋಡಲೇಬೇಕು, ನಿನ್ನ ಬದಲಾವಣೆಯನ್ನು ನಾನು ನೋಡಲೇಬೇಕು ಅಷ್ಟೇ. ನೀನು ಪಟ್ಟಿರುವ ಕಷ್ಟಗಳಿಗಿಂತ ಮುಖ್ಯನ ಬೇರೆಯವರ ಮಾತುಗಳು, ಟೀಕೆಗಳು? ನಿಮ್ಮ ಅಪ್ಪ ಅಮ್ಮನ ಒಂದು ಸಾರಿ ನೋಡು, ನಿನ್ನ ಮನೆಯನ್ನು ಒಂದು ಸಾರಿ ನೋಡು, ನಿನ್ನ ಪರಿಸ್ಥಿತಿಯನ್ನು ಒಂದು ಸಾರಿ ನೋಡು. ಒಂದೇ ಒಂದು ಸಾರಿ ನಿನ್ನನ್ನು ನೀನೇ ನೋಡ್ಕೋ, ಗೊತ್ತಾಗುತ್ತೆ ನಿನ್ನ ಪರಿಸ್ಥಿತಿಯನ್ನು. ಗೆಳೆಯ, ಆದಷ್ಟು ಬೇಗ ಇದರಿಂದ ಹೊರಗಡೆ ಬಾ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ನಿನ್ನನ್ನು ಯಾರ ಜೊತೆ ಹೋಲಿಕೆ ಮಾಡಿ ನೋಡಬೇಡ. ಒಂದು ಹೂವು ಮತ್ತೊಂದು ಹೂವಿನ ಜೊತೆಗೆ ಯಾವತ್ತೂ ಹೋಲಿಕೆ ಮಾಡಲ್ಲ. ಅದು ಸುಂದರವಾಗಿ ಅರಳೋದು ಮಾತ್ರ ಗೊತ್ತಿದೆ ಅಷ್ಟೇ. ಯಾರನ್ನು ಕೀಳಾಗಿ ನೋಡಬೇಡ. ಯಾಕೆಂದರೆ ಅಶುದ್ಧವಾಗಿರುವ ನೀರು ಕೂಡ ಬೆಂಕಿಯನ್ನು ಆರಿಸುತ್ತೆ. ನಿನ್ನ ಬಗ್ಗೆ ಯಾರು ಏನು ಬೇಕಾದರೂ ಮಾತಾಡಲಿ, ನೀನು ಮಾತ್ರ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡ. ಈ ರೀತಿಯಲ್ಲಿ ನೀನು ಯೋಚನೆ ಮಾಡ್ತಾ ಹೋದರೆ ಜಗತ್ತಿನಲ್ಲಿ ಅಸಾಮಾನ್ಯವಾದದ್ದನ್ನು ಸಾಧಿಸಿ ತೋರಿಸಿ ಬರ್ತೀಯ ನೀನು. ಕಾಲಿಲ್ದವರೇ ಒಲಿಂಪಿಕ್ಕಲ್ಲಿ ಮೆಡಲ್ ತಂದಿದ್ದಾರೆ, ಕೈ ಇಲ್ದವರೇ ತಮ್ಮ ಶಕ್ತಿಯನ್ನು ಇಡೀ ಜಗತ್ತಿಗೆ ತೋರಿಸಿದ್ದಾರೆ. ಇವರೇ ಮಾಡಿದ್ದಾರೆ ಅಂದಮೇಲೆ ನಮಗೆ ಕೈ ಕಾಲು ಸರಿಯಾಗಿದ್ದು ಕೂಡ ನಾವ್ಯಾಕೆ ಮಾಡಬಾರ್ದು? ಮಾಡ್ತೀಯ ನೀನು, ಮಾಡೇ ಮಾಡ್ತೀಯ. ನೀನು ಮನಸ್ಸು ಮಾಡಬೇಕು ಅಷ್ಟೇ. ಎಕ್ಸಾಮೇ ಕ್ಲಿಯರ್ ಮಾಡಿಯಾ? ಇನ್ನು ಫಿಸಿಕಲ್ ಇನ್ನು ಯಾವ ಲೆಕ್ಕ? ನೀನು ಮಾಡೇ ಮಾಡ್ತೀಯ. ಹೋಗು, ನಿನ್ನನ್ನು ನೀನು ನಂಬ್ಕೊಂಡು ಹೋಗು, ಗೆದ್ದೇ ಗೆಲ್ತೀಯ ಅಷ್ಟೇ. ಇಂತಹ ಮೋಟಿವೇಶನಲ್ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.